ಒಂದೆಲಗ ಸೊಪ್ಪಿನ ಪೌಡರ್. ನೋಡಿ ಇಲ್ಲಿ ಕೇಕ್ ಕಟ್ ಮಾಡಿ ಈಗ. ಹೆಲೋ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತಂತೂ ಫುಲ್ ನನ್ನ ಮೂಡ್ ತುಂಬಾ ಚೆನ್ನಾಗಿತ್ತು. ಬೆಳಗ್ಗೆ ಎದ್ದಾಗಿಂದ ತುಂಬ ಫುಲ್ ಒಂಥರ ಟೆನ್ಷನ್ ಫ್ರೀಯಾಗಿ ಜಾಯ್ಫುಲ್ ಆಗಿತ್ತು. ಅದೇ ಎಂಜಾಯ್ ಮಾಡಿಕೊಂಡು ಮ್ಯೂಸಿಕ್ ಕೇಳ್ತಾ ನಾನು ನನ್ನ ದಿನನ ಸ್ಟಾರ್ಟ್ ಮಾಡಿದೆ. ಗುಡ್ ಮಾರ್ನಿಂಗ್. ಇವತ್ತು ಏನು ಸ್ಪೆಷಲ್ ಗೊತ್ತಾ? ಆ್ಯಂಡ್ ನಾನು ಬೆಳಗ್ಗೆಯಿಂದನೇ ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಆ್ಯಂಡ್ ಪ್ರೆಗ್ನೆನ್ಸಿ ನಂತರ ನಾನು ಮಾರ್ನಿಂಗೇ ಲಾಗ್ನ ಶುರು ಮಾಡ್ತಾಯಿರೋದು ಇದೆ ಫಸ್ಟ್. ಆ್ಯಂಡ್ ಏನು ಸ್ಪೆಷಲ್ ಗೊತ್ತಾ? ಮಂಜುದು ಬರ್ಡೇ. ಮೆನಿ ಮೋರ್ ಹ್ಯಾಪಿ ರಿಟರ್ನ್ ಆಫ್ ದ ಡೇ ಮೈ ಡಿಯರ್ ಹಸ್ಬೆಂಡ್. ಸೇ ಪಪ್ಪಾಗೆ ಹೇಳು ಹ್ಯಾಪಿ ಬರ್ಡೇ ಹೇಳ್ದು. ಮತ್ತೆ ಪುನಃ ಮೇಲೆ ಬಂದು ನಾನು ಯೋಗ ಅಂತ ಎಲ್ಲ ಮುಗಿಸಿ ಹೋಗೋದೆಲ್ಲ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರೇನೆ ನನಗೆ ನೀರನ್ನ ಬೆಳಗ್ಗೆ ಎದ್ದಂಗೆ ತೊಗೊಂಡ್ಬಂದು ಇಟ್ಬಿಟ್ಟಿರ್ತಾರೆ. ಬೆಡ್ ಕಾಫಿ ಥರ ಬೆಡ್ ವಾಟರ್ ಬಂದುಬಿಡುತ್ತೆ, ಬಿಸಿ ನೀರು, ಎಲ್ಲ ಥರದಲ್ಲೂ ಸೂಪರ್ ಕೇರಿಂಗ್. ಐ ಲವ್ ಯು. ಆ್ಯಂಡ್ ನನಗೆ ನನ್ನ ಬರ್ಡೇ ಅಷ್ಟು ಸ್ಪೆಷಲ್ ಅಂತ ಯಾವಾಗಲೂ ಅನಿಸೋದೇ ಇಲ್ಲ. ಹೌದಾ ಆ ಥರ ಇರುತ್ತೆ ಅಷ್ಟೇ. ಅಯ್ಯೋ ಒಂದು ಏಜ್ ಕಮ್ಮಿ ಆಯಿತು ಅಂತ. ಬಟ್ ಮಂಜು ಬರ್ಡೇ ಬಂದಾಗ ಏನೋ ಒಂಥರ ತುಂಬ ಖುಷಿ ಇರುತ್ತೆ. ಎಸ್ ಮಂಜು ಬರ್ಡೇ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ, ಇಷ್ಟು ಸಲ ಎಲ್ಲ ಸ್ವಲ್ಪ ಏನಾದರೂ ಸ್ಪೆಷಲಾಗಿ ಏನಾದರೂ ಮಾಡೋಣ ಅಂತ ಟ್ರೈ ಮಾಡ್ತಿದ್ದೆ. ಈ ಸಲ ಏನಾಗುತ್ತೆ ಏನಾಗಲ್ಲ ಅನ್ನೋದು ಗೊತ್ತಿಲ್ಲ. ಬಟ್ ನೋಡುವ, ಟ್ರೈ ಮಾಡುವ. ಇನ್ನು ಯಾವ ಟೆಂಪಲ್ಗೆ ಹೋಗಬೇಕು ಏನು ಯಾವುದು ಪ್ಲ್ಯಾನಿಂಗ್ ಇಲ್ಲ. ಎಲ್ಲ ಕೇಳಿದೆ ನಿನ್ನೆ. ಬಟ್ ಅವರು ನೋಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿದ್ರು. ಹೋಗೋಣ, ಓಕೆ ಇರು ಅಂತ ಹೇಳಿಬಿಟ್ಟು. ಲೆಟ್ಸಿ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಬರ್ಡೇ ಇವತ್ತಿನ ದಿನ ಫುಲ್ ಹೇಗೆ ನಾವು ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂತ. ಯಾಕೆಂದರೆ ಕಾಫಿ ಟೈಮ್, ಕೆಲಸ ಇರೋವರಿಂದ ಕೆಲಸಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ. ನೋಡೋಣ, ಟೆಂಪಲ್ ಹೋಗೋಣ, ಯಾವ ಟೆಂಪಲ್ ಹೋಗೋಣ ಅಂತೆಲ್ಲ ಕೇಳಿದ್ದಕ್ಕೆ ಓಕೆ ನೋಡೋಣ ಇರು ಹೋಗೋಣ ಅಂತ ಎಲ್ಲ ಹೇಳಿದ್ದಾರೆ. ಐ ಥಿಂಕ್ ಸಂಜೆ ಮೇಲೇ ನಾವು ಟೆಂಪಲ್ ಹೋಗೋದು. ಸೊ ಇಟ್ಸ್ ಓಕೆ, ಹೆಂಗಾದರೂ ಓಕೆ. ಕೆಲಸನೂ ಇಂಪಾರ್ಟೆಂಟ್, ದೇವರು ಇಂಪಾರ್ಟೆಂಟ್, ಆ್ಯಂಡ್ ನಮ್ಮ ಡೇ ನಮಗೆ ಸ್ಪೆಷಲ್ ಅಂತ ಅನಿಸೋಂತಹ ದಿನ ಅದು ಕೂಡ ನಮಗೆ ಇಂಪಾರ್ಟೆಂಟ್. ಹೇಗಿರುತ್ತೆ ಇವತ್ತಿನ ದಿನ ಅನ್ನೋದೆಲ್ಲ ನೋಡೋಣ. ಐ ಲವ್ ಯು ಗಾಯ್ಸ್. ಯಾಕೆ ಅಲ್ಲೇ ಬಗ್ಗೆ ನೋಡ್ಬಿಟ್ಟು ಹೋದ್ರಿ? ಬರಲ್ವಾ? ಬನ್ರಿ. ನಾನೇನು ತಲೆ ಬಾಚಿದ್ದೀನ? ನನ್ನ ಮುಖಕ್ಕೊಂದು ಏನೂ ಹಾಕಿಲ್ಲ, ಜಸ್ಟ್ ಹಂಗೆ ಬಂದು ನಿಂತಿದ್ದೀನಿ. ನಾನು ತಲೆ ಬಾಚಿಲ್ಲ ತಾನೆ. ಗೋಗಯ್ಯ ತಲೆ ಬಾಚಿಲ್ವಂತೆ, ಅದಕ್ಕೆ ಹಂಗೆ ಹೋಗ್ಬಿಟ್ರು ನೋಡಿ. ಎಸ್, ಚುಚ್ಚಿ ಬರ್ಡೇ ಬಾಯ್ ಇವತ್ತು ಎಳ್ನೀರು ವಾಲ. ಥ್ಯಾಂಕ್ ಯು ಟು ಮೀ ಅಂತ ಅಂದ್ಕೊಳ್ಳಿ. ಹ್ಯಾಪಿ ಬರ್ಡೇ ಟು ಮೀ. ಅವ್ರ ಬರ್ಡೇಗೆ ನನಗೆ ಕೊಕೊನಟ್ ಟ್ರೀಟ್ ಅಲ್ವಾ? ದೃಷ್ಟಿ ಬೀಳುತ್ತಂತೆಯಪ್ಪ. ಕುಡ್ದಷ್ಟು ಖಾಲಿನೇ ಆಗ್ತಾ ಇಲ್ಲ. ಯಾರೋ ಬಂದರು. ಹೀಗೆ ನನ್ನ ದಿನ ಸ್ಟಾರ್ಟ್ ಆಗಿ ಸ್ವಲ್ಪ ಬ್ರೇಕ್ಫಾಸ್ಟ್ಗೆಲ್ಲ ಏನು ಮಾಡಬೇಕು ನನ್ನ ಚಾಪ್ ಮಾಡಿ ಇಟ್ಬಿಟ್ಟು ಅದಾದಮೇಲೆ ನಾನು ಮುದ್ದೆನ ನಾನು ಮಾಡ್ಕೊಂಡು ತಿಂದುಬಿಟ್ಟು ಮತ್ತೆ ಪುನಃ ನಾನು ಅಡುಗೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಬಂದೆ. ಮಂಜುಗೆ ಇಡ್ಲಿ ಸಾಂಬಾರು ಅಂದರೆ ಇಷ್ಟ. ಬಟ್ ಇವಾಗ ಅವರೆಕಾಳು ಸೀಸನ್ ಅಲ್ವಾ, ಹಾಗಾಗಿ ಇಟ್ಕಿದ ಬೇಳೆಕಾಳು ಸಾಂಬಾರನ್ನ ಮಾಡಿಬಿಟ್ಟು ಅದಕ್ಕೆ ಇಡ್ಲಿನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ಈರುಳ್ಳಿ, ಗರಂ ಮಸಾಲ ಐಟಮ್ಸ್ಗಳು ಮತ್ತು ಒಂದು 3-4 ಕ್ಯಾಶ್ಯೂಸು, ಕಾಯಿ ತುರಿ, ಹಾಗೆಯೇ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ, ಅಚ್ಕಾರದ ಪುಡಿ, ಧನಿಯಾ ಪೌಡರ್ನ ಹಾಕ್ಬಿಟ್ಟು ಒಂದು ಸ್ವಲ್ಪ ಲೈಟಾಗಿ
ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ತಣ್ಣಗಾಗೋದಕ್ಕೆ ಬಿಟ್ಟು ಈ ಕಡೆ ಆಯಿಲ್ ಹಾಕ್ಬಿಟ್ಟು ಈರುಳ್ಳಿನ ಹಾಕಿ ಬಾಡಿಸ್ಕೊಂಡು ಅದಕ್ಕೆ ಇಟ್ಕಿದ ಅವರೆಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ಅಮ್ಮವ್ರ ಮನೆ ಬೆಳೆದಂತಹ ಕಾಳು ತುಂಬಾ ಚೆನ್ನಾಗಿತ್ತು. ಏನಂದರೆ ಮಾರ್ಕೆಟಲ್ಲಿ ತೊಗೊಳ್ಳೋದು 1 ವೀಕ್ ಆರ್ 2-3 ಡೇಸೆಲ್ಲ ಆಗಿಬಿಟ್ಟಿರುತ್ತೆ. ಬಟ್ ಅಮ್ಮನ ಮನೆ ಫ್ರೆಶ್ ಆಗಿ ಕುಯ್ದು ಕೊಟ್ಟಿದ್ದರಿಂದ ಒಳ್ಳೆ ಟೇಸ್ಟ್ ಇತ್ತು. ಅದಕ್ಕೆ ಕಟ್ ಮಾಡಿದ ಸ್ವಲ್ಪ ಟೊಮೆಟೊ ಹಾಗೆ ಉಪ್ಪನ್ನ ಹಾಕ್ಬಿಟ್ಟು 1-2 ನಿಮಿಷ ಬೇಯಿಸ್ಕೊಂಡು ಅದಕ್ಕೆ ರುಬ್ಕೊಂಡಂತಹ ಮಸಾಲಾನ ಕೂಡ ಆ್ಯಡ್ ಮಾಡಿ 1 ವಿಷಲ್ನ ಬರೆಸ್ಕೊಂಡೆ. ಸೊ ಸಾಂಬಾರು ನೋಡಿ ರೆಡಿ ಆಯಿತು. ತುಂಬಾ ಚೆನ್ನಾಗಿ ಇಡ್ಲಿ ಜೊತೆ ಹೊಂದ್ಕೊತಾ ಇದ್ದು. ಇಡ್ಲಿನೂ ಅಷ್ಟೇ ಸ್ಮೂತಾಗಿ ಚೆನ್ನಾಗಿ ಬಂದಿತ್ತು. ಲಾಸ್ಟ್ ಟೈಮ್ ಒಂದು ಸಲ ಮಾಡಿದಾಗ ಚೆನ್ನಾಗಿ ಬಂದಿರಲಿಲ್ಲ, ಇಡ್ಲಿ ಬೇಜಾರಾಗಿತ್ತು. ಬಟ್ ಈ ಸಲ ತುಂಬ ಚೆನ್ನಾಗಿ ಬಂತು. ಅದಾದಮೇಲೆ ಇನ್ನು ಆ್ಯಸ್ ಯೂಶ್ವಲ್ ಕ್ಲೀನಿಂಗ್ ಅನ್ನೋದೆಲ್ಲ ಮುಗಿಸಿ ಮತ್ತು 12 ಗಂಟೆ ಟೈಮಲ್ಲಿ ಹಾಲನ್ನ ತೊಗೊತಾ ಇದ್ದೀನಿ. ನಾನೇನು ಪೌಡರ್ನ ಹಾಕ್ಕೊಂಡೆ ಅಲ್ಲಿ ಅಂತ ಹೇಳಿದ್ರೆ, ಒಂದು ಡ್ರೈ ಫ್ರೂಟ್ಸ್ ಪೌಡರ್, ಅದ್ರ ಜೊತೆಗೆ ಇದು 1 ಎಲ್ಗ ಸೊಪ್ಪಿನ ಪೌಡರ್ನ ಮಾಡಿ ಇಟ್ಕೊಂಡಿದ್ದೀನಿ. ಅಮ್ಮ ಮತ್ತು ಅಕ್ಕ ಊರಲ್ಲಿ ಕೆರೆ ಹತ್ರ ಎಲ್ಲ ಹುಡುಕಿ ಕುಯ್ದು ಅದನ್ನು ಒಣಗಿಸ್ಬಿಟ್ಟು ಕೊಟ್ಟಿದ್ರು. ಅದನ್ನು ಪೌಡರ್ ಮಾಡಿ ಹೀಗೆ ಡಬ್ಬದಲ್ಲಿ ಇಟ್ಕೊಂಡಿದ್ದೀನಿ. 1 ಗಂಟೆ ಅಷ್ಟೊತ್ತಿಗೆ ಹೊಟ್ಟೆ ಶೋಧಕ್ಕೆ ಶುರುವಾಯಿತು. ಮತ್ತು ಪುನಃ ನಾನು ಮ್ಯಾಂಗೋ ಹಾಗೆ ದಾಳಿಂಬೆ ಮತ್ತು ಕಿತ್ತಳೆ ಹಣ್ಣನ್ನು ತಿಂತಾ ಇದ್ದೀನಿ. ಮ್ಯಾಂಗೋ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ಯಾ? ಎಲ್ಲ ಖಾಲಿ ಆಯಿತು ಲಾಸ್ಟ್ ಒನ್. ಇದೂ ಚೆನ್ನಾಗಿದೆ. ಸಣ್ಣ ಸಣ್ಣ ತಗೊಬಂದಿದ್ರಲ್ಲ ಅದೂ ಸೂಪರಾಗಿದೆ. ಎಲ್ಲಿ ಬೆಳೆದಿರ್ತಾರೆ ಅನ್ಸೀಸನ್ ಕಸಿ ಕಾಯಿಗಳು ಬರ್ತದೆ. ಈ ಫಾರ್ಮ್ ಹಾಕಿರ್ತಾರಲ್ಲ ಮ್ಯಾಂಗೋ ಸಸಿ ಅದು ಬಂದ್ಬಿಡ್ತದೆ. ಈಗೇನು ಬರ್ದೆ ತಗೊಳ್ಳಿ, ನಿಮ್ಗೊಂದು ಪೀಸು. ಒಬ್ಬಟ್ಟು ನಂಗಿಲ್ಲ. ಒಬ್ಬಟ್ಟು ಬರ್ಡೇ ಬಾಯ್ಗೆ ಹೋಗ್ಬಿಟ್ಟಿಲ್ಲ. ಬೇಡ ಅಲ್ಲ ನಿಮಗೆ? ಇಷ್ಟ ಇಲ್ಲ ತಾನೇ? ಇಡ್ಲಿ, ಬೋಂಡ. ಉಪ್ಪು ಹಾಕಿಲ್ವಾ ಬೋಂಡಕ್ಕೆ? ಅಷ್ಟು ಸಲ ಟೇಸ್ಟ್ ನೋಡ್ಬಿಟ್ಟು ಮಾಡಿದ್ದೀನಿ. ಬರೀ ಸುಳ್ಳು. ಏನು ತೋಟಕ್ಕೆ ಹೋಗ್ಬಿಟ್ಟು ಬಂದಿದ್ದೀನಿ ಅಂತ ಗೊತ್ತಾಗಬೇಕಾ? ಎಕ್ಸ್ಕ್ಯೂಸ್ ಮಿ ಹಿರಿ. ಇಲ್ಲಿ ನೋಡಿ, ಇಲ್ಲಿ ತಲೆ ಮೇಲೆ ಜೇಡ ಓಡಾಡ್ತಾ ಉಂಟು. ಹೌದಾ? ಹೌದು. ಅಲ್ಲಿ ನೋಡಿ, ಇಲ್ಲಿ ತಲೆ ಎಲ್ಲ ಒದ್ರಕೊಂಡು ಬನ್ನಿ ತೋಟಕ್ಕೆ ಹೋಗ್ಬಿಟ್ಟು ಬಂದರೆ ಅಂತ ಹೇಳಿಲ್ವ? ಅಯ್ಯೋ ದೇವ್ರೆ. ಗೊತ್ತಲ್ವಾ ಒಬ್ಬಟ್ಟೆಲ್ಲ ಮಾಡೋದು ಸ್ವಲ್ಪ ಕಷ್ಟನೇ ಅಂತ ಹೇಳ್ಬಿಟ್ಟು. ಬಟ್ ಅವ್ರಿಗೆ ಇಷ್ಟ ಅಂತ ಹೇಳ್ಬಿಟ್ಟು ಒಬ್ಬಟ್ಟು ಮತ್ತು ಬಜ್ಜಿ ಬೋಂಡನೂ ಕೂಡ ಇಷ್ಟಪಡ್ತಾರೆ. ಹಾಗಾಗಿ ಅವ್ರಿಗೆ ಅದೆರಡೂ ಕೂಡ ಮಾಡಿದೆ. ಇದ್ದಿದ್ದು ಬೆಳಿಗ್ಗೆದು ಇಡ್ಲಿ ಮತ್ತು ಸಾಂಬಾರನ್ನೇ ತಿನ್ಕೊಂಡ್ವಿ. ಮತ್ತು ನಾನು 5 ದೀಪನ, ತುಪ್ಪದ ದೀಪನ ರಾಯರಿಗೆ ಅಂತ ಹಚ್ಚುತ್ತಾ ಇದ್ದೆ ಮನೆಯಲ್ಲೇ. ಅದು ಕೂಡ ಅವತ್ತೊಂದು ದಿನ ದೇವ್ರ ಮನೇನ ಕ್ಲೀನ್ ಮಾಡಿಕೊಂಡು ಅದು ಕೂಡ ಪೂಜೆ ಮಾಡಿ ಮುಗಿಸ್ದೆ. ಅದಾದಮೇಲೆ ಮಂಜುಗೆ ಕೇಳಿದ್ದೆ ದೇವಸ್ಥಾನಕ್ಕೆ ಹೋಗೋಣ, ಒಂದು 4 ಗಂಟೆ ಹೊತ್ತಿಗಾದರೂ ಮನೆ ಬಿಡೋಣ ಅಂತ ಹೇಳ್ಬಿಟ್ಟು. ಅವರು ಅದು ಇದು ಕೆಲಸ ಅಂದ್ಕೊಂಡು ಬಂದು ರೆಡಿಯಾಗಿ ನಾವು ಮನೆ ಬಿಟ್ಟಿದ್ದೇನೆ 6:30 ಆಗೋಗ್ಬಿಟ್ಟಿತ್ತು. ಇಷ್ಟು ಕತ್ತಲೆ ಆಗಿತ್ತು ನಾವು ಮನೆಯಿಂದ ದೇವಸ್ಥಾನಕ್ಕೆ ಹೊರಡೋ ಹೊತ್ತಿಗೆ. ಸೊ ಬೇಗ ಹೋಗಬೇಕಿತ್ತು, ಬಟ್ ಹೋಗೋದಕ್ಕಾಗಲಿಲ್ಲ. ಇವರು ಕೆಲಸ ಅಂದ್ಕೊಂಡು ಅಲ್ಲೇ ಆಗೋಗ್ಬಿಟ್ಟಿದ್ರು. ನಾನು ರೆಡಿಯಾಗಿ ಕಾದಿದ್ದೇ ಬಂತು. ಇವರು ಗಾಡಿ ರಿಸೀವ್ ಮಾಡ್ಕೊಂಡ್ಮೇಲೆ ಬೆಂಗಳೂರಲ್ಲೇ ಬರ್ತಾ ಪೂಜೆ ಮಾಡಿಸ್ಕೊಂಡು ಬಂದಿದ್ದರು. ಆದ್ರೂ ಅಲ್ಲಿ ಏನೋ ಚೆನ್ನಾಗಿ ಮಾಡಲಿಲ್ಲ, ಸ್ಯಾಟಿಸ್ಫೈಡ್ ಆಗಲಿಲ್ಲ ಅಂತ ಹೇಳ್ತಾಯಿದ್ರು. ಹಾಗಾಗಿ ಮತ್ತೆ ಪುನಃ ನಮ್ಮದು ಗಣಪತಿ ಟೆಂಪಲ್ ಇದೆ ಕುಶಾಲನಗರಲ್ಲಿ, ಅಲ್ಲೇ ಪೂಜೆ ಮಾಡಿಸ್ಕೊಂಡು ಬಿಡೋಣ ಹಾಗೇನೆ ಅಂತ ಹೇಳ್ಬಿಟ್ಟು ಗಣಪತಿ ಟೆಂಪಲ್ ಕೂಡ ಬಂದ್ವಿ. ಅವರು ಕೂಡ ತುಂಬಾ ಚೆನ್ನಾಗಿ ಪೂಜೆನ ಮಾಡಿಕೊಟ್ರು. ಈ ಒಂದು ಗಣಪತಿ ಟೆಂಪಲ್ಗೆ ಬಂದರೆ ಯಾವಾಗಲೂ ಕೂಡ ಕಡಲೆಕಾಳನ್ನು ನೆನೆ ಹಾಕಿ ಇಟ್ಟಿರ್ತಾರಲ್ಲ ಅದನ್ನು ಪ್ರಸಾದವಾಗಿ ಕೊಡ್ತಾರೆ. ತುಂಬಾ ಖುಷಿಯಾಗುತ್ತೆ. ಬಟ್ ನಾನು ಬಂದಿರೋಷ್ಟು ಟೈಮು ಕೂಡ ನನಗೆ ಕಡಲೆಕಾಳೇ ಸಿಕ್ಕಿದೆ ಪ್ರಸಾದವಾಗಿ. ಅದಾದಮೇಲೆ ಅರ್ಚಕರು ಆಚೆ ಬಂದುಬಿಟ್ಟು ನಮ್ಮ ಕಾರ್ಗೆ ಪೂಜೆಯನ್ನು ಮಾಡ್ತಾಯಿದ್ದಾರೆ. चामुण्डाय नमः, वेददेवताय नमः, श्री महालक्ष्मी नमः. नाम पूजा समर्पण
ಪ್ರಾರ್ಥನೆ ಮಾಡಲ್ಲ ಕಾರ್ ಪೂಜೆನ ಮುಗಿಸ್ಕೊಂಡು ನಾವು ಹೊರಟಿದ್ದು ಡಾಮಿನೋಸ್ಗೆ. ಫಸ್ಟ್ ಟೈಮ್ ನಾನು ಪ್ರೆಗ್ನೆಂಟ್ ಆದಮೇಲೆ ಪಿಜ್ಜಾನ ತಿನ್ನೋದಕ್ಕಂತ ಬಂದಿರೋದು. ಇವತ್ತು ನಮ್ಮದು ವೆಜ್ ಆಗಿದ್ದರಿಂದ ನಾನು ವೆಜ್ ಲೋಡೆಡ್ ತೊಗೊಂಡೆ. ಅವರು ಕೂಡ ಪನ್ನೀರ್ದು ಚೀಸ್ ಬಸ್ಟ್ನ ತೊಗೊಂಡ್ರು. ಈ ಸಲ ಮಂಜು ಬರ್ಡೇನ ಸ್ಪೆಷಲ್ ಆಗಿ ಅಂತ ಏನೂ ಮಾಡೋದಕ್ಕಾಗಲಿಲ್ಲ. ಬಟ್ ಬನ್ನಿ, ನಾವು ಪಿಜ್ಜಾದಲ್ಲೇ ಕೇಕ್ ಕಟ್ ಮಾಡಿಸಿ ಅವರಿಗೆ ಬರ್ಡೇ ಸೆಲೆಬ್ರೇಟ್ ಮಾಡೋಣ. ಕೇಕ್ ಕಟ್ ಮಾಡಿ ಈಗ. ಇದೇ ಬರ್ಡೇ ಕೇಕ್. ಚೂರ್ಸ್ ಆಗಿದೆಯಾ? ತಿನ್ಕೊಂತು. ಬಿಸಿ ಇದೆ ಮೇಲೆ. ಚೆನ್ನಾಗಿಲ್ಲ. ನಿನ್ಕಿಂತ ಚೆನ್ನಾಗಿ ಆಡ್ತೋಳ್ಬಿಡೋಳು. ಇಲ್ಲ, ನನಗೆ ಶಾಕ್ ಆಗಿಬಿಟ್ಟು ಸಡನ್ನಾಗಿ ಎಲ್ಲಿಂದ ಅಂತ. ನನ್ನ ಕಣ್ಣು ಮಾಡೋದು ನೀನು. ನನ್ನ ಪಿಜ್ಜಾ ಎಲ್ಲ ನೀನೇ ತಿನ್ಕೊಂಡೆ. ಇಷ್ಟಕ್ಕೆ 500 ರೂಪಾಯಿ, 600 ರೂಪಾಯಿ. ಓಪನ್ ಮಾಡೋಕ್ಕಾಗಲ್ಲ. ಓಪನ್ ಮಾಡು, ಒಂದು ಪೀಸ್ ತೆಗಿ. ಹಳೆ ಸಾರು ಚಟ್ನಿ ಎಲ್ಲ ಹಾಕ್ಬಿಟ್ಟಿದ್ದಾರೆ. ತುಂಬ ಸುಡ್ತಾಯಿದೆ, ಸುಟ್ಕೊಬಿಟ್ರೆ ಇದೆಯಾ? ಇದೇ ಮಂಜು ಬರ್ಡೇ. ಅಯ್ಯೋ, ನಾನು ತಿನ್ಬಿಟ್ಟೆ, ಪರವಾಗಿಲ್ಲ ತಿನ್ನಿ. ಹ್ಯಾಪಿ ಬರ್ಡೇ. ತಿನ್ಸಕ್ಕೆ ಬಂದಿದ್ದು ಇಸ್ಕೊಡ್ತೀನಿ ಅಂತಲ್ಲ. ಫಸ್ಟ್ ಟೈಮ್ ನಮ್ಮ ಬೇಬಿ ಪಿಜ್ಜಾ ತಿಂತ ಉಂಟು. ಓದಿತಾ ಇದೆ ಎಲ್ಲ ಹೊಟ್ಟೆ ಒಳಗೆ ಜಂಕ್ ಅಂತ. ಏನನ್ನುತ್ತೆ ಗೊತ್ತಿಲ್ಲ ಈಗ. ಅದ್ರಿಗೆ ಒಳಗಡೆ ಮೂಮೆಂಟ್ಸ್ ಮಾಡಿದ್ರೆ ಇಷ್ಟ ಆಯಿತು ಅಂತ, ಸೈಲೆಂಟ್ ಆಗಿದ್ರೆ ಇಷ್ಟ ಆಗಿಲ್ಲ ಅಂತ. ಇಷ್ಟ ಆಯ್ತೇನಪ್ಪ? ಇಲ್ಲಿಗೆ ಮಂಜು ಬರ್ಡೇ ಮುಗೀತು. ಇದಿಷ್ಟೇ, ತುಂಬಾ ಸಿಂಪಲ್ಲಾಗಿ ಇತ್ತು. ಜಸ್ಟ್ ಟೆಂಪಲ್ ಬಂದ್ವಿ, ಪೂಜೆ ಮುಗಿಸ್ಕೊಂಡ್ವಿ, ಪಿಜ್ಜಾ ತಿಂದ್ವಿ. ಇವಾಗ ಮನೆ ಕಡೆ ಹೊರಟ್ವಿ. ಹಾಗೆಯೇ ಏನಾದರೂ ಬಟ್ಟೆ ಏನಾದರೂ ತೊಗೊಳ್ಳಿ ಬನ್ನಿ ಅಂತ ಹೇಳ್ಬಿಟ್ಟು ಕರೆದೆ. ಬಟ್ ಅವರು ಬೇಡ, ಬೆಂಗಳೂರು ಹೋದಾಗ ತೊಗೊಳ್ಳೋಣ, ಆಲ್ರೆಡಿ ಹೆಲ್ಮೆಟ್ ಕೊಡಿಸಿದ್ದೆ 2 months ಬ್ಯಾಕೇ, ಅದೇ ಸಾಕು ಗಿಫ್ಟ್ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೇನಕ್ಕೆ ಬಟ್ಟೆ ಎಲ್ಲ ಬೇಡ ಅಂತ ಹೇಳಿದ್ರು. ಅಲ್ಲಿಂದ ಬಂದು ಇಬ್ರಿಗೂ ಕೂಡ ಊಟ ಮಾಡೋದಕ್ಕೆ ಮನಸ್ಸಾಗಲಿಲ್ಲ. ಸೊ ನಾನು ಹಾಲು ಮತ್ತು ಸ್ವಲ್ಪ ಪೀನಟ್ಸು ಮತ್ತು ವಾಲ್ನಟ್ಸು ಹಾಗೆಯೇ ಪಿಸ್ತಾನ ತಿಂದುಬಿಟ್ಟು ಹಾಲನ್ನ ಕುಡಿದ್ಬಿಟ್ಟು ಮಲ್ಕೊಂಡೆ. ಮಂಜು ಬಂದು ನಾಯಿಗೆಲ್ಲ ಊಟ ಹಾಕ್ತಾಯಿದ್ರು. ಇದಿಷ್ಟು ಮಂಜು ಬರ್ಡೇ ವಿಡಿಯೋ ಆಗಿತ್ತು. ಆ್ಯಂಡ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಟ್ ನೆಕ್ಸ್ಟ್ ಟೈಮಿಂದ ಮಂಜು ಬರ್ಡೇ ಸ್ವಲ್ಪ ಚೆನ್ನಾಗೇ ಆಗುತ್ತೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಲವ್ ಯು.